ಬಾಸ್ ಟಿವಿ ವೀಕ್ಷಕರಿಗೆ ಸ್ವಾಗತ. ನಾನು ಹರಿನಾಥ್. ಸ್ನೇಹಿತರೆ, ಸರ್ಕಾರ ಪ್ರಸ್ತಾಪ ಮಾಡಿರೋ ಬಿಡದಿ ಟೌನ್ಶಿಪ್ AICT ಯೋಜನೆ ಹಿಂದೆ ದೊಡ್ಡ ರಿಯಲ್ ಎಸ್ಟೇಟ್ ಡೀಲ್ ಇದೆಯಾ? ಬಿಡದಿ ಹೋಬಳಿಯ 9 ಕಂದಾಯ ಗ್ರಾಮಗಳ 9,500 ಎಕರೆ ಭೂಮಿ ಸ್ವಾಧೀನಕ್ಕೆ DK ಶಿವಕುಮಾರ್ ಸರ್ಕಾರ ವಿಪರೀತ ಮುತುವರ್ಜಿ ತೋರಿಸ್ತಿರೋದರ ಹಿಂದೆ ದೊಡ್ಡ ಮಟ್ಟದ ಅಪ್ರಾತಪ್ರ ನಡೀತಾ ಇದೆಯಾ? ರೈತರ ಫಲವತ್ತಾದ ಭೂಮಿ ಕಿತ್ಕೊಂಡು ಬಿಲ್ಡರ್ಗಳು ಡೆವಲಪರ್ಸ್ಗಳಿಗೆ ಲಾಭ ಮಾಡಿಕೊಡೋ ಸಾವಿರಾರು ಕೋಟಿ ಕಿಕ್ ಬ್ಯಾಕ್ ವ್ಯವಹಾರ ನಡೀತಾ ಇದೆಯಾ? ಈ ಪ್ರಶ್ನೆಗಳು ಆರೋಪಗಳ ರೂಪ ತಾಳಿ ಸುತ್ತುತ್ತಾ ಇದೆ. ಭೂಮಿ ಕೊಡಲು ಒಪ್ಪದ ರೈತರ ಹೋರಾಟಕ್ಕೆ ವಿವಿಧ ಸಂಘಟನೆಗಳು ಕೂಡ ಕೈಜೋಡಿಸಿ ಬಲವಂತ ಭೂಸ್ವಾಧೀನ ವಿರೋಧಿ ಹೋರಾಟ ದಿನದಿಂದ ದಿನಕ್ಕೆ ತೀವ್ರ ರೂಪ ತಾಳ್ತಿದೆ. ಈ ನಡುವೆ ಭೂಸ್ವಾಧೀನವನ್ನ ವಿರೋಧಿಸಿ JDS ಪಕ್ಷ ಜೂನ್ 21ರಂದು ಬಿಡದಿಯ 26 ಹಳ್ಳಿಗಳ ವ್ಯಾಪ್ತಿಯಲ್ಲಿ ಬೃಹತ್ ಪಾದಯಾತ್ರೆ ಹಾಗೂ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಈ ಪಾದಯಾತ್ರೆಗೆ ಬಿಜೆಪಿ ಕೂಡ ಕೈ ಜೋಡಿಸೋ ಸಾಧ್ಯತೆ ಇದೆ. ಆಡಳಿತ ಪಕ್ಷದ ವಿರುದ್ಧ ಪ್ರತಿಪಕ್ಷಗಳ ರಣಕಹಳೆ ಮೊಳಗ್ತಾ ಇದೆ. ಹೋರಾಟವು ಬೃಹತ್ ಚಳವಳಿ ರೂಪ ತಾಳುವ ಲಕ್ಷಣಗಳು ಗೋಚರಿಸುತ್ತಿವೆ. ಇದರ ಮಧ್ಯೆ ದೆಹಲಿ ಕಡೆಯಿಂದ ರೈತರಿಗೆ ಸಿಹಿ ಸುದ್ದಿಯೊಂದು ಬಂದಿದೆ. ಟೌನ್ಶಿಪ್ ಯೋಜನೆಗೆ ಬಲವಂತವಾಗಿ ಭೂಮಿ ಕಸಿಯದಂತೆ ರಾಹುಲ್ ಗಾಂಧಿ ಒಂದೆರಡು ದಿನಗಳಲ್ಲಿ ಸರ್ಕಾರಕ್ಕೆ ತಾಕೀತು ಮಾಡಲಿದ್ದಾರೆ ಎಂಬ ವರ್ತಮಾನ ಸಿಕ್ಕಿದೆ. ರಾಹುಲ್ ಈ ನಿಲುವು ತಾಳಲು ಕಾರಣವೇನು? DKC ಕ್ಯಾಂಪಿನ ವಿರುದ್ಧ ಬಿಡದಿ ಟೌನ್ಶಿಪ್ ಸಂಬಂಧ ಸಿದ್ದರಾಮಯ್ಯ ಬಣ ಹೈಕಮಾಂಡ್ಗೆ ಸಲ್ಲಿಕೆ ಮಾಡಿರುವ ಚಾರ್ಜ್ ಶೀಟ್ ಏನು? ರಾಹುಲ್ ನೀಡಿರುವ ಹೊಸ ಪರಿಹಾರ ಸೂತ್ರವೇನು? ತಿಳಿಯೋಣ ಬನ್ನಿ. ಸ್ನೇಹಿತರೆ, ಬಿಡದಿ ಟೌನ್ಶಿಪ್ ಯೋಜನೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ವಿಪರೀತ ಆಸಕ್ತಿ ತೋರಿಸ್ತಿರೋದು ಈಗ ಗುಟ್ಟಿನ ವಿಚಾರವೇನಲ್ಲ. ರೈತರ ವಿರೋಧದ ನಡುವೆಯೂ DKC CM ಆದ ನಂತರ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಪ್ರಕಟಿಸಿದ್ದಾರೆ. ಯೋಜನಾ ವ್ಯಾಪ್ತಿಯ 9 ಕಂದಾಯ ಗ್ರಾಮಗಳ ಪೈಕಿ ಪ್ರಾರಂಭಿಕವಾಗಿ 3 ಗ್ರಾಮಗಳ 518 ಎಕರೆ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. ಬಿಡದಿ ಹೋಬಳಿಯ ಕೆಂಪಯ್ಯನಪಾಳ್ಯ, ಮಂಡಲಹಳ್ಳಿ ಹಾಗೂ ವಡೇರಹಳ್ಳಿ ಗ್ರಾಮದ ಸುಮಾರು 754 ರೈತರ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ರೈತರು ಸೂಕ್ತ ದಾಖಲೆ ಸಲ್ಲಿಸಿ ಪರಿಹಾರ ಪಡೆದುಕೊಳ್ಳುವಂತೆ ನಗರಾಭಿವೃದ್ಧಿ ಇಲಾಖೆ ಸೂಚಿಸಿದೆ. ಭೂಸ್ವಾಧೀನವಾಗುವ ಪ್ರತಿ ಎಕರೆಗೆ ಕನಿಷ್ಠ 2.14 ಕೋಟಿ ರೂಪಾಯಿ ದರ ನಿಗದಿಪಡಿಸಲಾಗಿದೆ. ಈ ಅಧಿಸೂಚನೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಕಳೆದ 1.5 ವರ್ಷದಿಂದ ಯೋಜನೆ ವಿರೋಧಿಸಿ ಹೋರಾಟ ಮಾಡ್ತಿರೋ ರೈತರನ್ನ ಇದು ಕೆರಳಿಸಿದೆ. ಈ ಯೋಜನೆಯನ್ನ ಪ್ರತಿಷ್ಠೆಯ ಪ್ರಶ್ನೆಯಾಗಿಸಿಕೊಂಡಿರೋ CM DK ಶಿವಕುಮಾರ್ ಪಟ್ಟು ಬಿಡದೆ ಟೌನ್ಶಿಪ್ ಯೋಜನೆ ಪ್ರಕ್ರಿಯೆ ಮುಂದುವರಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸಿದ್ದರಾಮಯ್ಯ ಬಣದ ನಾಯಕರು ಟೌನ್ಶಿಪ್ ಯೋಜನೆ ಕೈಬಿಡದಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗಲಿದೆ ಎನ್ನುವ ವರದಿಯನ್ನ ರಾಹುಲ್ ಗಾಂಧಿ ಅವರಿಗೆ ಮುಟ್ಟಿಸಿದ್ದಾರೆ. ಈ ಯೋಜನೆ ಅನುಮಾನಾಸ್ಪದವಾಗಿದ್ದು ಹೋರಾಟ ತೀವ್ರಗೊಂಡ್ರೆ ಹಳೆ ಮೈಸೂರು ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಪಕ್ಷ ಹೊಡೆತ ತಿನ್ನೋದು ಗ್ಯಾರಂಟಿ. ಬಲವಂತ ಭೂಸ್ವಾಧೀನ ನಡೆದಿದೆ ಆದರೆ JDS ಮತ್ತು BJP ಮೈತ್ರಿಕೂಟಕ್ಕೆ ವರದಾನವಾಗಲಿದೆ ಎನ್ನುವ ಅಂಶಗಳನ್ನು ರಾಹುಲ್ ಗಮನಕ್ಕೆ ತರಲಾಗಿದೆ. ವಿಧಾನಸಭಾ ಚುನಾವಣೆಗೆ ಇನ್ನೂ 1.5 ವರ್ಷ ಮಾತ್ರ ಬಾಕಿ ಇದೆ. ಹೀಗಿರುವಾಗ ಜನಾಂದೋಲನವೊಂದು ಭುಗಿಲೆದ್ರೆ ಅದು ನಮಗೆ ಕಂಟಕ ತರುತ್ತೆ. ಕರ್ನಾಟಕದಲ್ಲಿ ಯಾವಾಗೆಲ್ಲ ಚುನಾವಣೆ ಹತ್ತಿರದಲ್ಲಿ ದೊಡ್ಡ ಹೋರಾಟ ಪಾದಯಾತ್ರೆಗಳು ನಡೆದಿವೆಯೋ ಆಗೆಲ್ಲ ಆಡಳಿತದಲ್ಲಿದ್ದ ಪಕ್ಷಗಳು ಅಧಿಕಾರ ಕಳೆದುಕೊಂಡಿವೆ. ಅದರಲ್ಲೂ ರೈತರ ಮೇಲೆ ನಡೆದ ದಬ್ಬಾಳಿಕೆ ಬಗೆಗಿನ ಪ್ರತಿರೋಧಗಳು ಆಳುವವರನ್ನ ಅಡ್ಡಡ್ಡ ಮಲಗಿಸಿವೆ. 2004ರ ಚುನಾವಣೆಗೆ ಮುನ್ನ ರೈತರು ನೀರಾ ಚಳವಳಿ ನಡೆಸುತ್ತಿದ್ದಾಗ ಚನ್ನಪಟ್ಟಣ ತಾಲೂಕಿನ ವಿಠಲೇನಹಳ್ಳಿಯಲ್ಲಿ ನಡೆದ ಗೋಲಿಬಾಲ್ ಪ್ರಕರಣದ ವಿರುದ್ಧ ನಡೆದ JDS ಪಾದಯಾತ್ರೆ SM ಕೃಷ್ಣ ಸರ್ಕಾರವನ್ನ ಬೀಳಿಸಿತ್ತು. 2013ರ ಚುನಾವಣೆಗೆ ಮುನ್ನ ಕಾಂಗ್ರೆಸ್ ನಡೆಸಿದ ಬಳ್ಳಾರಿ ಪಾದಯಾತ್ರೆ BJP ಅಧಿಕಾರ ಕಳೆದುಕೊಳ್ಳುವಂತೆ ಮಾಡಿತ್ತು. 2016ರಲ್ಲಿ ಬರಗಾಲ ಮತ್ತು ವಿದ್ಯುತ್ ಬಿಕ್ಕಟ್ಟಿನ ವಿರುದ್ಧ ರಾಜ್ಯದ ವಿವಿಧ ಭಾಗಗಳಿಂದ ಬೆಂಗಳೂರಿಗೆ ಆಗಮಿಸಿ ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದ ರೈತರ ಮೇಲೆ ಪೊಲೀಸರು ನಡೆಸಿದ ಲಾಠಿ ಚಾರ್ಜ್ ಘಟನೆ ಮತ್ತು ಮಹದಾಯಿ ಹೋರಾಟಗಾರರ ಮೇಲೆ ಧಾರವಾಡ ಜಿಲ್ಲೆಯಲ್ಲಿ ನಡೆದ ಪೊಲೀಸ್ ದೌರ್ಜನ್ಯ ರಾಜ್ಯಾದ್ಯಂತ ದೊಡ್ಡ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದು 2018ರಲ್ಲಿ ಸಿದ್ದರಾಮಯ್ಯ ಅಧಿಕಾರ ಕಳೆದುಕೊಳ್ಳುವಂತೆ ಮಾಡಿತ್ತು. ಇದಕ್ಕೂ ಹಿಂದೆ ಹೋಗೋದಾದ್ರೆ 1983ರಲ್ಲಿ ಗುಂಡೂರಾವ್ ಅವರ ಸರ್ಕಾರ ಅಧಿಕಾರ ಕಳೆದುಕೊಳ್ಳೋಕೆ ಕೂಡ ಇದೇ ರೈತರ ಮೇಲೆ ನಡೆದ ದಬ್ಬಾಳಿಕೆಯೇ ಕಾರಣವಾಗಿತ್ತು. ಇಷ್ಟೆಲ್ಲ ಉದಾಹರಣೆಗಳಿದ್ದು ಟೌನ್ಶಿಪ್ ಯೋಜನೆ ಹೆಸರಲ್ಲಿ ರೈತರ ಮೇಲೆ ಪ್ರಹಾರ ಮಾಡಲು ಹೋದರೆ ಕಾಂಗ್ರೆಸ್ ಪಕ್ಷಕ್ಕೆ ಹಾನಿಯಾಗುತ್ತೆ.
ಇದರ ಬದಲಿಗೆ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ದೇವನಹಳ್ಳಿ ತಾಲೂಕಿನ ಭೂಸ್ವಾಧೀನ ವಿಚಾರದಲ್ಲಿ ರೈತರು ಇಷ್ಟಪಟ್ಟು ಭೂಮಿ ಕೊಡೋದಾದರೆ ಕೊಡಲಿ ಎನ್ನುವ ನಿರ್ಣಯ ತಾಳಿದಂತೆ ಇಲ್ಲೂ ಸರ್ಕಾರ ಆ ನಿಲುವು ತಗೊಂಡ್ರೆ ಉತ್ತಮ. ಅದನ್ನು ಬಿಟ್ಟು ಬಲವಂತದಿಂದ ಭೂಮಿ ಕಸಿಯುವುದು ಒಳ್ಳೆಯದಲ್ಲ ಎನ್ನುವ ವರದಿಯನ್ನ ರಾಹುಲ್ ಗಾಂಧಿಯವರಿಗೆ ಮನದಟ್ಟು ಮಾಡಿಕೊಡಲಾಗಿದೆ. ಹೀಗಾಗಿ ಈ ವಿಷಯದಲ್ಲಿ ತಡೆಯಾಜ್ಞೆ ನೀಡಲು ರಾಹುಲ್ ಸಜ್ಜಾಗಿದ್ದಾರೆ ಎನ್ನಲಾಗ್ತಿದೆ. ದೇವನಹಳ್ಳಿ ಪ್ರಕರಣದಲ್ಲಿ ಸಿದ್ದರಾಮಯ್ಯ ನಡೆದುಕೊಂಡಂತೆ ಇಲ್ಲೂ ಭೂಮಿ ಕೊಡುವುದು ಬಿಡುವುದು ರೈತರ ಮರ್ಜಿಗೆ ಬಿಡುವ ಸಾಧ್ಯತೆ ಇದೆ. ಹೀಗಾಗಿ ಬಿಡದಿ ಟೌನ್ಶಿಪ್ ಯೋಜನೆಗೆ ಬ್ರೇಕ್ ಬೀಳುವ ಸಾಧ್ಯತೆಗಳು ದಟ್ಟವಾಗಿವೆ. ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.